ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಪ್ರಥಮ PUCಯ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೀವೀಗಾಗಲೇ ಹಿಂದಿನ ಅಧ್ಯಾಯಗಳಲ್ಲಿ ತರ್ಕವಾಕ್ಯ ಎಂದರೇನು, ತಾರ್ಕಿಕ ಪದಗಳು ಎಂದರೇನು, ತರ್ಕವಾಕ್ಯಕ್ಕೂ ವ್ಯಾಕರಣ ವಾಕ್ಯಕ್ಕೂ ಇರುವ ವ್ಯತ್ಯಾಸಗಳೇನು ಅನ್ನುವುದನ್ನು ನೀವು ಅಭ್ಯಾಸ ಮಾಡಿದ್ರಿ, ಕಲ್ತಿದ್ದೀರಿ ಈಗಾಗಲೇ. ತರ್ಕವಾಕ್ಯ ಅಂದರೆ ಪ್ರತಿ ತರ್ಕವಾಕ್ಯದಲ್ಲಿ 2 ಪದಗಳಿರುತ್ತೆ ಅನ್ನೋದನ್ನು ಕಲ್ತಿದ್ದೀರಾ. ಆ ಪದಗಳು ಯಾವ್ಯಾವುದಪ್ಪ ಅಂದರೆ ಉದ್ದೇಶ ಪದ ಮತ್ತು ವಿಧೇಯ ಪದ. ಉದ್ದೇಶ ಪದ ಮತ್ತು ವಿಧೇಯ ಪದಗಳನ್ನು ಒಳಗೊಂಡು ಯಾವುದಾದರೂ ಒಂದು ವಿಷಯವನ್ನು ನಿರೂಪಿಸುವ ವಾಕ್ಯವನ್ನು ನಾವು ತಾರ್ಕಿಕ ವಾಕ್ಯಗಳು ಅಂತ ಹೇಳ್ತೀವಿ. ವ್ಯಾಕರಣ ವಾಕ್ಯಗಳಿಗೂ ತರ್ಕವಾಕ್ಯಗಳಿಗೂ ವ್ಯತ್ಯಾಸಗಳಿದೆ ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿದೆ. ಹಾಗಾಗಿ ಒಂದು ತರ್ಕವಾಕ್ಯ ಅಂದರೆ ಅಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದ ಇರಲೇಬೇಕು. ಹಾಗಾದರೆ ಉದ್ದೇಶ ಪದ ಅಂದ್ರೇನು? ಯಾವುದಾದರೂ ವಿಚಾರವಾಗಿ ಅಂದರೆ ಯಾವುದೇ ಒಂದು ವಸ್ತು ವಿಷಯವನ್ನು ನಿರೂಪಿಸುವಂಥದ್ದು, ತಿಳಿಸುವಂಥದ್ದನ್ನು ನಾವು ಯಾವ ವಿಚಾರವಾಗಿ ಒಂದು ವಾಕ್ಯದಲ್ಲಿ ತಿಳಿಯ ಬಯಸುತ್ತೇವೆಯೋ ಅದು ಉದ್ದೇಶ ಪದ. ವಿಧೇಯ ಪದ ಎಂದರೆ ಉದ್ದೇಶ ಪದದ ಯಾವುದಾದರೂ ಒಂದು ಸಂಗತಿಯನ್ನು, ಒಂದು ವಿಷಯವನ್ನು ಅಥವಾ ಉದ್ದೇಶ ಪದದ ಯಾವುದಾದರೂ ವಿಶೇಷ ಗುಣವನ್ನು ತಿಳಿಸುವುದು ವಿಧೇಯ ಪದ. ಅದನ್ನು ಉದ್ದೇಶ ಪದಕ್ಕೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ, ವಿಧೇಯ ಪದಕ್ಕೆ ಪ್ರೆಡಿಕೇಟ್ ಅಂತ ಹೇಳ್ತೀವಿ ಅನ್ನೋದನ್ನು ನೀವೀಗಾಗಲೇ ಕಲ್ತಿದ್ದೀರ. ವಿದ್ಯಾರ್ಥಿಗಳೇ, ಈ ದಿನ ನೀವು ಅಧ್ಯಾಯ 4 ಕಲಿತೀರಾ. ಅದರಲ್ಲಿ ತಾರ್ಕಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣ ಅಂದರೆ ತರ್ಕವಾಕ್ಯಗಳನ್ನು ಸಾಂಪ್ರದಾಯಿಕ ವರ್ಗೀಕರಣ ಮತ್ತು ಆಧುನಿಕ ವರ್ಗೀಕರಣ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ತಾರ್ಕಿಕ ವಾಕ್ಯಗಳನ್ನು ನೀವು ಕಲಿತಾ ಹೋಗ್ತೀರಾ. ಅದರಲ್ಲಿ ಈ ದಿನ ನೀವು ಕಲಿಯೋದು ತಾರ್ಕಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣ. ಟ್ರೆಡಿಷನಲ್ ಲಾಜಿಕ್, ಅರಿಸ್ಟಾಟಲ್ ಲಾಜಿಕ್ ನೀವು ಕಲಿತಾ ಇರೋದು. ಈ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ಅಂದರೆ ತರ್ಕವಾಕ್ಯಗಳನ್ನು ನೀವು ಹಲವಾರು ವಿಧದ ತರ್ಕವಾಕ್ಯಗಳನ್ನು, ತಾರ್ಕಿಕ ವಾಕ್ಯಗಳನ್ನ ರಚನೆ ಮಾಡ್ತಾ ಹೋಗ್ತೀರಾ. ಬಹಳ ಆಸಕ್ತಿದಾಯಕವಾದ ಅಧ್ಯಾಯ ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ದಿನ ಈ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳಲ್ಲಿ 3 ವಿಧವನ್ನು ನೀವು ಪ್ರಮುಖವಾಗಿ ಗಮನಿಸ್ತೀರಾ. ಮೊದಲನೇದು ನಿರಪೇಕ್ಷ ತರ್ಕವಾಕ್ಯ. ನಿರಪೇಕ್ಷ ತರ್ಕವಾಕ್ಯ. ಹಾಗೆ ನಿರಪೇಕ್ಷ ತರ್ಕವಾಕ್ಯ ಅಂದರೆ ಏನು? ಯಾವುದಕ್ಕೆ ನಾವು ನಿರಪೇಕ್ಷ ತಾರ್ಕಿಕ ವಾಕ್ಯ? ನಿರಪೇಕ್ಷ ತರ್ಕವಾಕ್ಯ ಎಂದರೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳಾಗಲಿ ಉಪಾಧಿಗಳಾಗಲಿ ಇರಬಾರದು. ಅಂದರೆ ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳ ನಡುವೆ ಯಾವುದೇ ಕಂಡೀಷನ್ಸ್ ಇರಲ್ಲ, ಷರತ್ತುಗಳಾಗಲಿ ಉಪಾಧಿಗಳನ್ನು ಒಳಗೊಳ್ಳದೆ ನೇರವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ಒಂದು ವಿಚಾರವನ್ನು, ಒಂದು ವಿಷಯವನ್ನು ನಿರೂಪಿಸುವಂತಹ ತರ್ಕವಾಕ್ಯಗಳನ್ನು ನಾವು ನಿರಪೇಕ್ಷ ತರ್ಕವಾಕ್ಯ, ನಿರಪೇಕ್ಷ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಕ್ಯಾಟಗರಿಕಲ್ ಪ್ರಪೋಸಿಷನ್ ಅಂತ ಕರೀತಾರೆ. ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ, ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳಿಲ್ಲದೆ, ಉಪಾಧಿಗಳಿಲ್ಲದೆ ನೇರವಾಗಿ ಒಂದು ವಿಚಾರವನ್ನು, ಒಂದು ವಿಷಯವನ್ನು ನಿರೂಪಿಸುವಂತೆ, ಪ್ರತಿಪಾದಿಸುವಂತೆ ಅಂದರೆ ತಿಳಿಸುವಂತೆ ಇದ್ದರೆ ಅಂತಹ ತಾರ್ಕಿಕ ವಾಕ್ಯವನ್ನು ನಾವು ಪ್ರತಿಪಾದಕ ಅಥವಾ ನಿರುಪಾದಿತ ತಾರ್ಕಿಕ ವಾಕ್ಯ, ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಅಂತ ಹೇಳಿ ಕರೀತೀವಿ. ಉದಾಹರಣೆಗೆ, ಮಲ್ಲಿಗೆ ಬಿಳಿಯಾಗಿದೆ. ಮಲ್ಲಿಗೆ ಬಿಳಿಯಾಗಿದೆ ಅಂದರೆ ನೇರವಾಗಿ ನಾವು ಮಲ್ಲಿಗೆ ಅಂದ ತಕ್ಷಣ ನಮಗೆ ಬಿಳಿಯಾಗಿದೆ ಅಂತ ನೆನಪಾಗುತ್ತೆ. ಹಣ್ಣುಗಳು ರುಚಿಯಾಗಿವೆ. ಹೀಗೆ ನೇರವಾಗಿ, ಸರಳವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ಒಂದು ವಿಚಾರವನ್ನು, ಒಂದು ವಿಷಯವನ್ನು ನಿರೂಪಿಸುವ ತಾರ್ಕಿಕ ವಾಕ್ಯಗಳನ್ನು ಇಲ್ಲಿ ನಾವು ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಅಥವಾ ನಿರುಪಾದಿತ, ಇದಕ್ಕೆ ಕ್ಯಾಟಗರಿಕಲ್ ಪ್ರಪೋಸಿಷನ್, ನಿರಪೇಕ್ಷ ತರ್ಕವಾಕ್ಯಗಳು ಅಂತ ಹೇಳಿ ಹೇಳ್ತೇವೆ.
ತರ್ಕವಾಕ್ಯ ಕಾಲ್ಪನಿಕ ತರ್ಕವಾಕ್ಯ. ಹೈಪಾಥೆಟಿಕಲ್ ಪ್ರಪೋಸಿಷನ್ ಅಂತ ಹೇಳ್ತಾರೆ. ಕಾಲ್ಪನಿಕ ತರ್ಕವಾಕ್ಯ. ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಉಪಾಧಿಯನ್ನು ಒಳಗೊಂಡಿದ್ದರೆ, ಅಂದರೆ ಇಲ್ಲಿ ಕಂಡೀಷನ್ಸ್ ಇರುತ್ತೆ, ಷರತ್ತುಗಳನ್ನು ಒಳಗೊಂಡಿದ್ದರೆ. ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳ ನಡುವೆ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದಾದರೂ ಷರತ್ತುಗಳನ್ನು ಉಪಾಧಿಗಳನ್ನು ಅವಲಂಬಿಸಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ಕಾಲ್ಪನಿಕ ತರ್ಕವಾಕ್ಯ, ಕಾಲ್ಪನಿಕ ತಾರ್ಕಿಕ ವಾಕ್ಯ ಅಂತ ಹೇಳಿ ಕರೀತಾರೆ. ಕಾಲ್ಪನಿಕ ತಾರ್ಕಿಕ ವಾಕ್ಯಗಳನ್ನು ಉದಾಹರಣೆ, ಕಾಲ್ಪನಿಕ ತರ್ಕವಾಕ್ಯ ಹೇಳೋದಾದರೆ, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ. ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪವಾಗುತ್ತದೆ. ವಿದ್ಯಾರ್ಥಿ ಓದಿದರೆ ಉತ್ತೀರ್ಣನಾಗುತ್ತಾನೆ. ಅವನು ಪಾಸ್ ಆಗಬೇಕಂದ್ರೆ ಓದಲೇಬೇಕು. ಅದು ಗುಲಾಬಿ ಗಿಡವಾಗಿದ್ದರೆ ಮುಳ್ಳುಗಳಿರುತ್ತವೆ. ಅವನು ಸನ್ಯಾಸಿ ಆಗಿದ್ದರೆ ಖಾವಿ ಬಟ್ಟೆ ಧರಿಸುತ್ತಾನೆ. ಹೀಗೆ ಇಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಇದ್ದರೆ, ಇದ್ದಾಗ ಎನ್ನುವ ಪದ ಈ ಉದ್ದೇಶ ಪದ ವಿಧೇಯ ಪದಗಳ ಮಧ್ಯೆ ಬರುತ್ತೆ. ಅದನ್ನ ಉಪಾಧಿ ಅಂತ ಕರೀತಾರೆ. ಉಪಾಧಿ. ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ. ಕಾಯಿಸಿದರೆ ಮಾತ್ರ. ಬೆಣ್ಣೆ ತನ್ನಷ್ಟು ತಾನೇ ತುಪ್ಪ ಆಗಲ್ಲ, ಕಾಯಿಸಬೇಕು. ಹಾಗೆ ಇಲ್ಲಿ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ. ಈ ಕಾಯಿಸಿದರೆ, ಇದ್ದರೆ, ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಇದ್ದರೆ, ಇದ್ದಾಗ ಎನ್ನುವ ಷರತ್ತುಗಳನ್ನು ಒಳಗೊಂಡಿರ್ತಾರೆ ಎನ್ನುವ ಒಂದು ಇದ್ದರೆ ಎನ್ನುವ ಪದ ಇದ್ದಾಗ ಅದನ್ನು ನಾವು ಕಾಲ್ಪನಿಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಇದನ್ನು ನಾವು ಹೈಪಾಥೆಟಿಕಲ್ ಪ್ರಪೋಸಿಷನ್ ಅಂತ ಹೇಳ್ತೀವಿ. ಮತ್ತೆ ಈ ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಮತ್ತೊಂದು ವಿಷಯ ತಿಳ್ಕೊಳ್ತೇವೆ. ಏನಪ್ಪಾ ಅಂದರೆ, ಈ ಉಪಾಧಿಯನ್ನು ನಾವು ಬಳಸ್ತೀವಲ್ಲ, ಕಂಡೀಷನ್, ಷರತ್ತುಗಳನ್ನು, ಇದ್ದರೆ, ಇದ್ದಾಗ. ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ ಎಂದರೆ ಈ ಉಪಾಧಿಯ ಮೊದಲು ಬರುವ ಅಂಗವನ್ನು ಪೂರ್ವಾಂಗ ಎಂದು, ಉಪಾಧಿಯ ನಂತರ ಬರುವ ಅಂಗವನ್ನು ಉತ್ತರಾಂಗ ಎಂದು ಕರೆಯುತ್ತೇವೆ. ಒಂದು ತರ್ಕವಾಕ್ಯದಲ್ಲಿ, ಅಂದರೆ ಇಲ್ಲಿ ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಉಪಾಧಿಯ ಮೊದಲು ಬರುವ ಅಂಗವನ್ನ ಪೂರ್ವಾಂಗ ಎಂದು, ಉಪಾಧಿಯ ನಂತರ ಬರುವ ಅಂಗವನ್ನ ಉತ್ತರಾಂಗ ಹೇಳಿ ಕರೀತಾರೆ. ಮುಂದಿನ ತರ್ಕವಾಕ್ಯಗಳಲ್ಲಿ ನಿಮಗೆ ಈ ವಿಷಯ ಬೇಕಾಗುತ್ತೆ. ಪೂರ್ವಾಂಗ, ಉತ್ತರಾಂಗ ಅಂದ್ರೆ ಏನು. ಇನ್ನು ಇಲ್ಲಿ ಯಾವಾಗಲೂ ಈ ಪೂರ್ವಾಂಗ ಒಂದು ಘಟನೆಯ ಕಾರಣವಾಗಿದ್ರೆ ಉತ್ತರಾಂಗ ಕಾರ್ಯವಾಗುತ್ತದೆ. ಯಾವಾಗಲೂ ಕಾಲ್ಪನಿಕ ತರ್ಕವಾಕ್ಯದ ಪೂರ್ವಾಂಗ ಒಂದು ಘಟನೆಯ ಕಾರಣ ಆದರೆ ಉತ್ತರಾಂಗ ಆ ಘಟನೆಯ ಕಾರ್ಯವಾಗಿ ಪರಿಣಮಿಸುತ್ತೆ. ಕಾರ್ಯಕಾರಣ ನಿಯಮ ಇರುತ್ತೆ ಇಲ್ಲಿ. ಉದಾಹರಣೆ, ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ ಅಂದರೆ ಬೆಣ್ಣೆ ಅನ್ನೋದು ಉಪಾಧಿಯ ಮೊದಲು ಬರುವ ಅಂಗ, ಅದು ಪೂರ್ವಾಂಗ ಕಾರಣ. ಆದರೆ ಬೆಣ್ಣೆ ಕಾಯಿಸಿದಾಗ ತುಪ್ಪ ಆಗೋದು ಕಾರ್ಯವಾಗುತ್ತದೆ. ಹೀಗೆ ಈ ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಏನು ಮುಖ್ಯವಾಗಿ ನೀವು ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಷರತ್ತುಗಳನ್ನು, ಉಪಾಧಿಗಳನ್ನು ಅವಲಂಬಿಸಿದ್ದರೆ ಅಂತಹ ತರ್ಕವಾಕ್ಯಗಳನ್ನು ಕಾಲ್ಪನಿಕ ತರ್ಕವಾಕ್ಯಗಳು ಅಂತೇಳಿ ಕರೀತೀವಿ. ಇನ್ನು ಮೂರನೇದು ವೈಕಲ್ಪಿಕ ತರ್ಕವಾಕ್ಯ. ಇದನ್ನ ವೈಕಲ್ಪಿಕ ತರ್ಕವಾಕ್ಯ, ಪರ್ಯಾಯಾತ್ಮಕ ತರ್ಕವಾಕ್ಯ ಅಂತೇಳಿ ಸಹ ಕರೀತಾರೆ. ಇಲ್ಲಿ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಅಥವಾ ಇಲ್ಲವೇ ಎನ್ನುವ ಆಲ್ಟರ್ನೇಟಿವ್ಸ್ ಬರುತ್ತೆ. ಅಂದರೆ ಒಂದು ತರ್ಕವಾಕ್ಯಗಳಲ್ಲಿ ವಿಕಲ್ಪಗಳ ನಡುವೆ ಆಲ್ಟರ್ನೇಟಿವ್ಸ್ ಇರುತ್ತೆ. ಆ ಆಲ್ಟರ್ನೇಟಿವ್ಸ್ಗಳನ್ನು ಒಳಗೊಂಡಿರುವ ತರ್ಕವಾಕ್ಯವನ್ನು ನಾವು ವೈಕಲ್ಪಿಕ ತರ್ಕವಾಕ್ಯ, ಡಿಸ್ಜಂಕ್ಟಿವ್ ಪ್ರಪೋಸಿಷನ್ ಅಂತೇಳಿ ಕರೀತಾರೆ. ಹಾಗಾಗಿ ಇಲ್ಲಿ ಈ ವೈಕಲ್ಪಿಕ ತರ್ಕವಾಕ್ಯ ಅಂದರೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಎರಡಕ್ಕಿಂತ ಹೆಚ್ಚು ವಿಕಲ್ಪಗಳಿದ್ದು, ಆಲ್ಟರ್ನೇಟಿವ್ಸ್ ಇದ್ದು
ಅವು ಒಂದು ತರ್ಕವಾಕ್ಯವನ್ನು ಒಂದುಗೂಡಿಸಿದ್ದರೆ ಅಲ್ಲಿ ಏನು ಅಥವಾ ಇಲ್ಲವೇ ಎನ್ನುವ ಪದ ಆ ತರ್ಕವಾಕ್ಯಗಳಲ್ಲಿ ಎರಡು ಆಲ್ಟರ್ನೇಟಿವ್ಸ್ಗಳನ್ನು ವಿಕಲ್ಪಗಳನ್ನು ಒಂದುಗೂಡಿಸಿದ್ದರೆ ಅಂತಹ ತಾರ್ಕಿಕ ವಾಕ್ಯಗಳನ್ನು ನಾವು ವೈಕಲ್ಪಿಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನೀವು ಜಾಮಿಟ್ರಿನಲ್ಲಿ ರೇಖೆಯು ಅಂದರೆ ರೇಖಾಗಣಿತದಲ್ಲಿ ರೇಖೆಯು ಸರಳ ರೇಖೆಯಾಗಿರುತ್ತದೆ ಅಥವಾ ವಕ್ರ ರೇಖೆಯಾಗಿರುತ್ತದೆ ಅಂತ ಹೇಳ್ತೀವಿ. ಹಾಗೆಯೇ ಸಂಖ್ಯೆಗಳು ಸರಿ ಸಂಖ್ಯೆಗಳಾಗಿರುತ್ತೆ ಅಥವಾ ಬೆಸ ಸಂಖ್ಯೆಗಳಾಗಿರುತ್ತದೆ. ಈಗ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ ನಿಮಗೆ ವೈಕಲ್ಪಿಕ ತರ್ಕವಾಕ್ಯಕ್ಕೆ, ಕ್ಷಾಮ ಬರಗಾಲ ಬಂದಾಗ ನಾವು ಹೊರದೇಶದ ಸಹಾಯ ಪಡೆಯಬೇಕು ಅಥವಾ ಉಪವಾಸ ಸಾಯಬೇಕು. ಅಂದರೆ ಇಲ್ಲಿ ಅಥವಾ ಇಲ್ಲವೇ ಹಣ್ಣುಗಳು ರುಚಿಯಾಗಿರುತ್ತವೆ ಅಥವಾ ಸಿಹಿಯಾಗಿರುತ್ತವೆ ಅಥವಾ ಹುಳಿಯಾಗಿರುತ್ತವೆ. ಸುಲಭವಾದ ಉದಾಹರಣೆ, ಹಣ್ಣುಗಳು ಸಿಹಿಯಾಗಿರುತ್ತವೆ ಅಥವಾ ಹುಳಿಯಾಗಿರುತ್ತವೆ. ಹೀಗೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ನಾವು ಎರಡಕ್ಕಿಂತ ಹೆಚ್ಚು ವಿಕಲ್ಪಗಳನ್ನು ಆಲ್ಟರ್ನೇಟಿವ್ಸ್ ಅನ್ನು ಹೊಂದಿರ್ತೇವೋ, ಆ ಎರಡು ಆಲ್ಟರ್ನೇಟಿವ್ಸ್ ಸೇರಿ ಒಂದು ವಾಕ್ಯವನ್ನು ರಚಿಸಿರ್ತೇವೋ ಅಂತಹ ತಾರ್ಕಿಕ ವಾಕ್ಯಗಳನ್ನು ವೈಕಲ್ಪಿಕ ತರ್ಕವಾಕ್ಯ ಅಂತ ಹೇಳಿ ಕರೀತೀವಿ. ವೈಕಲ್ಪಿಕ ತರ್ಕವಾಕ್ಯ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು 3 ವಿಧದ ತರ್ಕವಾಕ್ಯಗಳನ್ನು ನೋಡ್ತಾ ಇದ್ದೀರಾ. ಮೊದಲನೇದು ನಿರಪೇಕ್ಷ ತಾರ್ಕಿಕ ವಾಕ್ಯ. ನಿರಪೇಕ್ಷ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಯಾವುದೇ ಷರತ್ತುಗಳಿಲ್ಲದೆ ನೇರವಾಗಿ ಖಚಿತವಾಗಿ ಒಂದು ವಿಚಾರವನ್ನು ತಿಳಿಯೋದು, ಅದನ್ನು ನಿರಪೇಕ್ಷ ತಾರ್ಕಿಕ ವಾಕ್ಯ ಅಂತ ಹೇಳ್ತೇವೆ. ಅಥವಾ ಇದಕ್ಕೆ ನಿರುಪಾಧಿಕ ತಾರ್ಕಿಕ ವಾಕ್ಯ ಅಂತ ಹೇಳ್ತಾರೆ. ಎರಡನೇದು ಕಾಲ್ಪನಿಕ ತರ್ಕವಾಕ್ಯ. ಕಾಲ್ಪನಿಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಷರತ್ತುಗಳನ್ನು ಅವಲಂಬಿಸಿದ್ದರೆ ಅಂತಹ ತರ್ಕವಾಕ್ಯಗಳನ್ನು ಕಾಲ್ಪನಿಕ ತರ್ಕವಾಕ್ಯ. ಇದ್ದರೆ, ಇದ್ದಾಗ ಎನ್ನುವ ಪದ ಬರುತ್ತೆ. ಅದನ್ನು ಉದಾಹರಣೆಗೆ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪವಾಗುತ್ತದೆ. ಇನ್ನು 3ನೇ ತರ್ಕವಾಕ್ಯ ವೈಕಲ್ಪಿಕ ತರ್ಕವಾಕ್ಯ. ಈ ವೈಕಲ್ಪಿಕ ತರ್ಕವಾಕ್ಯದಲ್ಲಿ ಒಂದು ತರ್ಕವಾಕ್ಯದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ವಿಕಲ್ಪಗಳು ಆಲ್ಟರ್ನೇಟಿವ್ಸ್ ಇದ್ದು ಅದು ಒಂದು ವಾಕ್ಯವನ್ನು ಒಂದುಗೂಡಿಸಿದ್ದರೆ ಅಂತಹ ತರ್ಕವಾಕ್ಯವನ್ನು ವೈಕಲ್ಪಿಕ ತರ್ಕವಾಕ್ಯ, ತಾರ್ಕಿಕ ವಾಕ್ಯ ಅಂತೇಳಿ ಕರೀತೀವಿ. ಈ 3 ತರ್ಕವಾಕ್ಯಗಳನ್ನು ನಾವು ತಾರ್ಕಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣದಲ್ಲಿ ಮೊದಲು ನಾವು ಇದನ್ನು ನೋಡ್ತೇವೆ. ಈ ಸಾಂಪ್ರದಾಯಿಕ ವರ್ಗೀಕರಣ ಇವನ್ನ ನಾವು ತ್ರಿವಿಧ ವರ್ಗೀಕರಣ ಅಂತೇಳಿ ಸಹ ಹೆಸರಿಸ್ತೇವೆ. ಏನು ತ್ರಿವಿಧ ವರ್ಗೀಕರಣಗಳು ಯಾವುವು ಅಂದರೆ, ಒಂದು ನಿರಪೇಕ್ಷ ತರ್ಕವಾಕ್ಯ, ಎರಡನೇದು ಕಾಲ್ಪನಿಕ ತರ್ಕವಾಕ್ಯ, ಮೂರನೇದು ವೈಕಲ್ಪಿಕ ತರ್ಕವಾಕ್ಯಗಳು. ಇನ್ನು ಮುಂದೆ ನೀವು ಈ ತರ್ಕವಾಕ್ಯಗಳನ್ನು ಇಲ್ಲಿ ಪಾಶ್ಚಿಮಾತ್ಯ ತರ್ಕಶಾಸ್ತ್ರಜ್ಞನಾದ ಅರಿಸ್ಟಾಟಲನು 3 ಆಧಾರಗಳನ್ನು ಬಳಸಿಕೊಂಡು ಈ ಸಾಂಪ್ರದಾಯಿಕ ವರ್ಗೀಕರಣ ಮಾಡಿದ್ದಾನೆ. 3 ಆಧಾರಗಳನ್ನ ಹೇಳ್ತಾ ಹೋಗ್ತಾನೆ. ಈಗಾಗಲೇ ನಿಮಗೆ ಒಂದು ಆಧಾರ ಗೊತ್ತಾಯಿತು, ಸಂಬಂಧಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣ ಗೊತ್ತಾಯಿತು. ಸಂಬಂಧಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ನಾವು ನಿರಪೇಕ್ಷ ಮತ್ತು ಸಾಪೇಕ್ಷ ಅಂತ 2 ಕಾಣ್ತೇವೆ. ನಿರಪೇಕ್ಷದಲ್ಲಿ ಒಂದು ನಿರಪೇಕ್ಷ, ಇದು ಸಂಬಂಧಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣ. ಎರಡನೇದು ಸಾಪೇಕ್ಷ. ನಿರಪೇಕ್ಷ ಅಂದ್ರೆ ಗೊತ್ತಾಯ್ತು ನಿಮಗೆ, ಕ್ಯಾಟಗರಿಕಲ್ ಪ್ರಪೋಸಿಷನ್. ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ನಡುವೆ ಷರತ್ತುಗಳು ಇಲ್ಲದೇ ಇದ್ದರೆ ಅದನ್ನು ನಿರಪೇಕ್ಷ ತರ್ಕವಾಕ್ಯ. ಸಾಪೇಕ್ಷ ತರ್ಕವಾಕ್ಯದಲ್ಲಿ ಇಲ್ಲಿ ಸಾಪೇಕ್ಷ ಅಂದರೆ ಪರಸ್ಪರ ಅಪೇಕ್ಷೆ ಹೊಂದಿರುವುದು. ಸಾಪೇಕ್ಷ ತರ್ಕವಾಕ್ಯಗಳು ಯಾವ್ಯಾವುದು ಅಂದರೆ ಕಾಲ್ಪನಿಕ ತರ್ಕವಾಕ್ಯ ಮತ್ತು ವೈಕಲ್ಪಿಕ ತಾರ್ಕಿಕ ವಾಕ್ಯ. ಇಲ್ಲಿ ನಿರಪೇಕ್ಷ ವಾಕ್ಯಗಳಲ್ಲಿ ನಾವು ಸಾಪೇಕ್ಷ ಮತ್ತು ಕಾಲ್ಪನಿಕ ಅಂತೇಳಿ, ಸಾಪೇಕ್ಷ ತರ್ಕವಾಕ್ಯದಲ್ಲಿ ಕಾಲ್ಪನಿಕ ವೈಕಲ್ಪಿಕ ಅಂತೇಳಿ 2 ವಿಧಗಳನ್ನು ನೋಡ್ತೇವೆ. ಹೀಗಾಗಿ ಇಲ್ಲಿ ಸಂಬಂಧಾನುಸಾರ ಅಂದರೆ ತರ್ಕವಾಕ್ಯಗಳಲ್ಲಿ ಉದ್ದೇಶ ಪದ ವಿಧೇಯ ಪದಗಳ ಸಂಬಂಧಗಳನ್ನು ಒಳಗೊಂಡಂತೆ ನಾವು ಈ 3 ವಿಧದ ತರ್ಕವಾಕ್ಯಗಳನ್ನ ಮಾಡ್ತೇವೆ.
ಸಾಪೇಕ್ಷದಲ್ಲಿ ನಿಮಗೆ ನಿರಪೇಕ್ಷ ಮತ್ತು ಸಾಪೇಕ್ಷ ತರ್ಕವಾಕ್ಯದಲ್ಲಿ ಕಾಲ್ಪನಿಕ ಮತ್ತು ವೈಕಲ್ಪಿಕ ಎಂದು ಎರಡು ವಿಧಾನಗಳನ್ನು ಕಾಣ್ತೇವೆ ವಿದ್ಯಾರ್ಥಿಗಳು. ಇನ್ನು ಈ ತರ್ಕವಾಕ್ಯಗಳಲ್ಲಿ ಪರಿಮಾಣಾನುಸಾರ ತಾರ್ಕಿಕ ವಾಕ್ಯದ ವರ್ಗೀಕರಣ. ಈಗ ನಾನು ನಿಮಗೆ ಪರಿಮಾಣಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣವನ್ನು ನೋಡ್ಬೋದು. ಇಲ್ಲಿ ಪರಿಣಾಮ, ಪರಿಮಾಣ ಅಲ್ಲ, ಪರಿಮಾಣಾತ್ಮಕ ಅಂದರೆ ಅದರ ಪ್ರಮಾಣ. ಇಲ್ಲಿ ಪರಿಮಾಣಾತ್ಮಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ಎರಡು ವಿಧ ಇದೆ. ಮೊದಲನೇದು ಪರಿಮಾಣಾತ್ಮಕ ಅಂದರೆ ಪ್ರಮಾಣ, ಯಾವ ಪ್ರಮಾಣದಲ್ಲಿ ನಾವು ತರ್ಕವಾಕ್ಯಗಳನ್ನ ರಚಿಸ್ತೇವೆ ಅಂತೇಳಿ. ಇಲ್ಲಿ ಮೊದಲನೇದು ಪೂರ್ಣ ವ್ಯಾಪಕ, ಎರಡನೇದು ಅಪೂರ್ಣ ವ್ಯಾಪಕ. ಪರಿಮಾಣಾತ್ಮಕವಾಗಿ ನಾವು ತಾರ್ಕಿಕ ವಾಕ್ಯಗಳಲ್ಲಿ ಎರಡು ವಿಧವನ್ನು ನೋಡ್ತೇವೆ, ಒಂದು ಪೂರ್ಣ ವ್ಯಾಪಕ, ಮತ್ತೊಂದು ಅಪೂರ್ಣ ವ್ಯಾಪಕ. ಹಾಗಾದರೆ ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಎಂದರೇನು? ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯಗಳಲ್ಲಿ ಯಾವ ತರ್ಕವಾಕ್ಯಗಳಲ್ಲಿ ಉದ್ದೇಶ ಪದವು ಯಾವುದಾದರೂ ಒಂದು ವರ್ಗವನ್ನು, ಒಂದು ಕ್ಷೇತ್ರವನ್ನು, ಒಂದು ತರಗತಿಯನ್ನು ಪೂರ್ಣವಾಗಿ ಒಳಗೊಂಡಂತೆ ಆ ತರ್ಕವಾಕ್ಯ ಇದ್ದರೆ ಅದನ್ನು ನಾವು ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ. ಈ ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂತ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳು ಜಾಣರು, ಎಲ್ಲ ವಿದ್ಯಾರ್ಥಿಗಳು ಜಾಣರು. ಹೌದಾ? ಅಂದರೆ ಇಲ್ಲಿ ಇಡೀ ಒಂದು ಪೂರ್ತಿ ಎಲ್ಲ ಮತ್ತು ಯಾವ ಎನ್ನುವ ಪದ ಬರುತ್ತೆ. ಉದ್ದೇಶ ಪದದ ಜೊತೆಗೆ ಎಲ್ಲ ಹಕ್ಕಿಗಳು ಹಾರುತ್ತವೆ, ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು, ಎಲ್ಲ ಮರಗಳು ಹಸಿರಾಗಿವೆ. ಹೀಗೆ ಇಡೀ ಒಂದು ವರ್ಗವನ್ನು, ಕ್ಷೇತ್ರವನ್ನು ಪೂರ್ಣವಾಗಿ ಆವರಿಸೋದು. ಅಥವಾ ಯಾವ ಅನ್ನೋ ಪದನೂ ಬರ್ಬೋದು ಉದ್ದೇಶ ಪದದ ಜೊತೆ. ಯಾವ ಮಾನವನು ಅಮರನಲ್ಲ, ಯಾವ ವಿದ್ಯಾರ್ಥಿಯು ಕೆಟ್ಟವನಲ್ಲ, ಹೀಗೆ. ಅಥವಾ ಎಲ್ಲ ಪ್ರಾಣಿಗಳು ಕ್ರೂರಿಗಳಲ್ಲ, ಎಲ್ಲ ಮಾನವರು ಮಾಂಸಾಹಾರಿಗಳಲ್ಲ, ಹೀಗೆ. ಈ ಎಲ್ಲ ಮತ್ತು ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಎಲ್ಲ ಮತ್ತು ಯಾವ ಎನ್ನುವ ಪದ ಬಂದು ಇಡೀ ಒಂದು ವರ್ಗವನ್ನು ಪೂರ್ಣವಾಗಿ, ವಿಧೇಯ ಪದದ ಜೊತೆ ಉದ್ದೇಶ ಪದ ಪೂರ್ಣವಾಗಿ ಒಂದು ವರ್ಗವನ್ನು ಪ್ರತಿನಿಧಿಸಿದರೆ ಅಂತಹ ತರ್ಕವಾಕ್ಯವನ್ನು ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂತ ಕರೀತೀವಿ. ಇನ್ನು ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ. ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂದರೆ ಒಂದು ವರ್ಗದ, ಒಂದು ಗುಂಪಿನ ಹಲವು ಅಂಶಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇಲ್ಲಿ ಕೆಲವು, ಹಲವು ಎನ್ನುವ ಪದ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು, ಕೆಲವು ಉಪನ್ಯಾಸಕರು ದಯಾವಂತರು, ಹೀಗೆ. ಕೆಲವು ವಿದ್ಯಾರ್ಥಿಗಳು ಸಂಗೀತ ಪ್ರಿಯರು, ಹಲವು ಹಣ್ಣುಗಳು ಸಿಹಿಯಾಗಿವೆ, ಹೀಗೆ. ಹಲವು ನಾಯಿಗಳು ಬೊಗಳುತ್ತವೆ, ಹೀಗೆ. ಇಲ್ಲಿ ಹಲವು, ಕೆಲವು ಅಂತ ಎಲ್ಲಿ ನಾವು ತರ್ಕವಾಕ್ಯಗಳಲ್ಲಿ ಬಳಸ್ತೇವೋ ಅದನ್ನು ನಾವು ಅಪೂರ್ಣ ವ್ಯಾಪಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಇದನ್ನ ಯೂನಿವರ್ಸಲ್ ಅಂತ ಹೇಳ್ತೀವಿ. ಪೂರ್ಣ ವ್ಯಾಪಕ ಅಂದರೆ ಯೂನಿವರ್ಸಲ್ ಪ್ರಪೋಸಿಷನ್, ಇಡೀ ಒಂದು ಪೂರ್ಣವಾಗಿ ಒಂದು ಕ್ಷೇತ್ರವನ್ನು ಅವಲಂಬಿಸಿದ್ದು
ಗಮನಿಸಿದರೆ ಅದನ್ನು ಪೂರ್ಣ ವ್ಯಾಪಕ ತರ್ಕವಾಕ್ಯ ಅಂತ ಹೇಳ್ತೀವಿ. ಭಾಗಶಃ ಒಂದು ಕ್ಷೇತ್ರದ ಒಂದು ವರ್ಗದ ಕೆಲವೇ ಅಂಶಗಳನ್ನು ಒಳಗೊಂಡಿದ್ದರೆ ಅದನ್ನು ನಾವು ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಈಗ ಪರಿಮಾಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವಿಂಗಡಣೆಯನ್ನು ಎರಡು ವಿಧದಲ್ಲಿ ನೀವು ಗುರುತಿಸ್ತಿದ್ದೀರಾ, ಎರಡು ವಿಧದಲ್ಲಿ ನೀವು ಅರ್ಥ ಮಾಡ್ಕೊತಿದ್ದೀರಾ. ಆ ಎರಡು ವಿಧ ಯಾವುದಪ್ಪ ಅಂದರೆ, ಮೊದಲನೇದು ಪೂರ್ಣ ವ್ಯಾಪಕ, ಎರಡನೇದು ಅಪೂರ್ಣ ವ್ಯಾಪಕ. ಇನ್ನು ಅಂದರೆ ನೀವು ಎರಡು ವಿಧಗಳನ್ನು ನೋಡ್ಕೊಂಡ್ರಿ. ಸಂಬಂಧಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣ ಅಂದರೆ ನಿರಪೇಕ್ಷ, ಸಾಪೇಕ್ಷ. ಸಂಬಂಧಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣ ಅಂದರೆ ಒಂದು ತರ್ಕವಾಕ್ಯದ ಉದ್ದೇಶ ಪದ ವಿಧೇಯ ಪದಗಳ ಸಂಬಂಧವನ್ನು ಅನುಸರಿಸಿ ನಾವು ನಿರಪೇಕ್ಷ ತರ್ಕವಾಕ್ಯ ಮತ್ತು ಸಾಪೇಕ್ಷ ತರ್ಕವಾಕ್ಯದಲ್ಲಿ ಕಾಲ್ಪನಿಕ ತರ್ಕವಾಕ್ಯ ಮತ್ತು ವೈಕಲ್ಪಿಕ ತರ್ಕವಾಕ್ಯವನ್ನು ಗಮನಿಸ್ತೇವೆ. ಇನ್ನು ಈ ಪ್ರಮಾಣಾನುಸಾರ ಅಥವಾ ಪರಿಮಾಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವರ್ಗೀಕರಣವನ್ನು ಎರಡು ವಿಧದಲ್ಲಿ ಮಾಡ್ತೇವೆ. ಒಂದು ಪೂರ್ಣ ವ್ಯಾಪಕ, ಮತ್ತೊಂದು ಅಪೂರ್ಣ ವ್ಯಾಪಕ. ಪೂರ್ಣ ವ್ಯಾಪಕ ತರ್ಕವಾಕ್ಯಕ್ಕೆ ಉದಾಹರಣೆ, ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯವರು. ಅಪೂರ್ಣ ವ್ಯಾಪಕ ಉದಾಹರಣೆ, ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯಕ್ಕೆ ಉದಾಹರಣೆ, ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಅಥವಾ ಕ್ರೀಡಾ ಪ್ರಿಯರು, ಆಟ ಆಡೋದನ್ನು ಇಷ್ಟಪಡ್ತಾರೆ. ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು. ಪೂರ್ಣ ವ್ಯಾಪಕ ಅಂದರೆ ಯೂನಿವರ್ಸಲ್, ಅಂದರೆ ಅದು ಪೂರ್ಣವಾಗಿ ಒಂದು ಕ್ಷೇತ್ರವನ್ನು ಆವರಿಸುತ್ತೆ. ಅಪೂರ್ಣ ವ್ಯಾಪಕ ಅಂದರೆ ಭಾಗಶಃ ಕೆಲವೇ ಅಂಶಗಳನ್ನು, ಕೆಲವು ವಿದ್ಯಾರ್ಥಿಗಳನ್ನು ಕುರಿತು ಮಾತ್ರ. ಯಾರು ಆಟ ಆಡ್ತಾರೋ ಅವರು ಮಾತ್ರ. ಕೆಲವು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು. ಇದು ಪೂರ್ಣ ಅಂದರೆ ಪ್ರಮಾಣ ಸೂಚಕ ವರ್ಗೀಕರಣವನ್ನು ನಾವು ಮಾಡ್ತೀವಿ. ವಿದ್ಯಾರ್ಥಿಗಳೇ, ನೀವು ಮತ್ತೊಂದು ವರ್ಗೀಕರಣವನ್ನು ನೋಡ್ತೀರ, ಮೂರನೇದು. ಇಲ್ಲಿ ಸಂಬಂಧಾನುಸಾರ ವರ್ಗೀಕರಣ, ಪರಿಮಾಣ ಸೂಚಕ ವರ್ಗೀಕರಣ ಆಯಿತು. ಈಗ ಗುಣಸೂಚಕ, ಇಲ್ಲಿ ಗುಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವರ್ಗೀಕರಣ. ಗುಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ಎರಡು ವಿಧವನ್ನು ನಾವು ನೋಡ್ತೇವೆ. ಒಂದು ಭಾವಾತ್ಮಕ, ಮತ್ತೊಂದು ನಿಷೇಧಾತ್ಮಕ. ಪ್ರಮಾಣಾನುಸಾರ ವರ್ಗೀಕರಣದಲ್ಲಿ ಪೂರ್ಣ ವ್ಯಾಪಕ, ಅಪೂರ್ಣ ವ್ಯಾಪಕ ನೋಡಿದ್ರಿ. ಈಗ ಗುಣಾನುಸಾರವಾಗಿ ನಾವು ಭಾವಾತ್ಮಕ ಮತ್ತು ನಿಷೇಧಾತ್ಮಕ. ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂತೇಳಿ ಎರಡು ವಿಧವನ್ನು ನೀವು ನೋಡ್ತೀರ. ಗುಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವರ್ಗೀಕರಣ, ಗುಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ಎರಡು ವಿಧ, ಒಂದು ಭಾವಾತ್ಮಕ, ಮತ್ತೊಂದು ನಿಷೇಧಾತ್ಮಕ. ಹಾಗಾದರೆ ಏನು ಭಾವಾತ್ಮಕ ಅಂತ ಹೇಳಿದರೆ, ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಯಾವುದಾದರೂ ಗುಣದ ಅಸ್ತಿತ್ವ ಇರುವಿಕೆಯನ್ನು ಹೇಳಿದರೆ ಅದನ್ನು ನಾವು ಭಾವಾತ್ಮಕ ಅಂತ ಹೇಳ್ತೀವಿ, ಅಫರ್ಮೇಟಿವ್ ಅಂತ ಹೇಳ್ತೀವಿ. ಭಾವಾತ್ಮಕ ಅಂದರೆ ಇಲ್ಲಿ ವಿಧೇಯ ಪ್ರಮಾಣಾನುಸಾರ ವರ್ಗೀಕರಣದಲ್ಲಿ ನೀವು ಉದ್ದೇಶ ಪದದ ಜೊತೆಗೆ ಪ್ರಮಾಣ ಸೂಚಕ ಪದವನ್ನು ನೋಡ್ತೀರಾ, ಯಾವ, ಎಲ್ಲ ಅಂತೇಳಿ. ಇಲ್ಲೇನಾಗುತ್ತೆ, ಈ ಭಾವಾತ್ಮಕ ಅಥವಾ ಈ ಗುಣಾನುಸಾರವಾಗಿ ನಾವು ವಿಧೇಯ ಪದದ ಜೊತೆಯಲ್ಲಿ ನೋಡ್ತೀವಿ. ಭಾವಾತ್ಮಕ ಅಂದರೆ ಒಂದು ತರ್ಕವಾಕ್ಯದಲ್ಲಿ ಯಾವುದಾದರೂ ಗುಣದ ಅಸ್ತಿತ್ವ ಇರುವಿಕೆಯನ್ನು ಹೇಳ್ತೇವೆ. ಮಲ್ಲಿಗೆ ಬಿಳಿಯಾಗಿದೆ, ಹೌದಾ? ಮಲ್ಲಿಗೆ ಬಿಳಿ ಆಗಿದೆ ಅನ್ನುವುದು, ಅಥವಾ ಎಲ್ಲ ಹಕ್ಕಿಗಳು ಹಾರುತ್ತವೆ, ಇರುವಿಕೆಯನ್ನು ಹೇಳ್ತೇವೆ. ಎಲ್ಲ
ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅಥವಾ ಎಲ್ಲ ಮರಗಳು ಹಸಿರಾಗಿವೆ. ಇರುವಿಕೆಯನ್ನು ಹೇಳಿದರೆ ಅದನ್ನು ಭಾವಾತ್ಮಕ ಅಫರ್ಮೇಟಿವ್ ಅಂತ ಹೇಳ್ತೇವೆ. ಇಲ್ಲದಿರುವಿಕೆಯನ್ನು ಹೇಳಲಿಕ್ಕೆ ನಾವು ನಿಷೇಧಾತ್ಮಕ ನೆಗೆಟಿವ್ ಎನ್ನುವ ಪದವನ್ನು ಬಳಸ್ತೇವೆ. ನೆಗೆಟಿವ್ ಅಂತ ಹೇಳ್ತೇವೆ. ಉದಾಹರಣೆಗೆ, ಕೆಲವು ಹಣ್ಣುಗಳು ರುಚಿಯಾಗಿಲ್ಲ. ಹೀಗೆ ಹಲವು, ಕೆಲವು, ಅಥವಾ ಇಲ್ಲಿ ನಿಷೇಧಾತ್ಮಕ ಅಂದರೆ ಇಲ್ಲದಿರುವಿಕೆ. ಗುಲಾಬಿ ಅಥವಾ ನೀವು ಮಲ್ಲಿಗೆಯ ಉದಾಹರಣೆ ತಗೊಂಡ್ರೆ, ಮಲ್ಲಿಗೆ ಬಿಳಿಯಾಗಿಲ್ಲ ಅಂದರೆ ಮಲ್ಲಿಗೆಯಲ್ಲಿ ಬಿಳಿಯ ಬಣ್ಣ ಇಲ್ಲದಿರುವಿಕೆಯನ್ನು ನಾವು ನೋಡ್ತೇವೆ. ಮಲ್ಲಿಗೆ ಬಿಳಿಯಾಗಿದೆ ಅಂದರೆ ಭಾವಾತ್ಮಕ, ಮಲ್ಲಿಗೆ ಕೆಂಪಾಗಿಲ್ಲ, ಕೆಂಪಾಗಿಲ್ಲ ಅಂದರೆ ನಿಷೇಧಾತ್ಮಕ ಅಂತ ಹೇಳ್ತೀವಿ. ಒಂದು ತಾರ್ಕಿಕ ವಾಕ್ಯದಲ್ಲಿ ಯಾವುದಾದರೂ ವಿಚಾರದ ಗುಣದ ಅಸ್ತಿತ್ವ ಇರುವಿಕೆಯನ್ನು ಭಾವಾತ್ಮಕ ಅಂತ ಹೇಳ್ತೀವಿ, ಅಫರ್ಮೇಟಿವ್ ಅಂತ ಹೇಳ್ತೀವಿ. ಒಂದು ತಾರ್ಕಿಕ ವಾಕ್ಯದಲ್ಲಿ ಯಾವುದಾದರೂ ಗುಣದ ಅಸ್ತಿತ್ವ ಇಲ್ಲದಿರುವಿಕೆ. ಎಲ್ಲ ವಿದ್ಯಾರ್ಥಿಗಳು ಹಾಜರಾಗಿಲ್ಲ, ಇಲ್ಲ ಅಂದರೆ ಕೆಲವು ವಿದ್ಯಾರ್ಥಿಗಳು ಅಬ್ಸೆಂಟ್ ಆಗಿದ್ದಾರೆ, ಇಲ್ಲದಿರುವಿಕೆಯನ್ನು ಹೇಳ್ತೇವೆ. ಮಲ್ಲಿಗೆ ಕೆಂಪಾಗಿಲ್ಲ, ಇಲ್ಲ, ಅಲ್ಲಿ ಕೆಂಪು ಬಣ್ಣ ಇಲ್ಲದಿರುವಿಕೆಯನ್ನು ಹೇಳ್ತೇವೆ. ಹಣ್ಣು ರುಚಿಯಾಗಿಲ್ಲ, ಅದು ನೆಗೆಟಿವ್, ಇಲ್ಲದಿರುವಿಕೆಯನ್ನು ಹೇಳ್ತೇವೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ಸಂಗೀತ ಪ್ರಿಯರಲ್ಲ, ಹಾಡು ಕೇಳೋರು ಅಲ್ಲ. ಈ ಇಲ್ಲದಿರುವಿಕೆಯನ್ನು ನಿಷೇಧಾತ್ಮಕ ಮತ್ತು ಇರುವಿಕೆಯನ್ನು ಭಾವಾತ್ಮಕ ಅಂತ ಹೇಳ್ತೀವಿ. ಮರಗಳು ಹಸಿರಾಗಿವೆ, ಹಸಿರಾಗಿರುವ ಗುಣ ಅದರಲ್ಲಿ ಇದೆ ಅಂತ ಹೇಳಿ. ಹೀಗೆ ಅಲ್ಲಿ ಗುಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳೆಲ್ಲ ಎರಡು ವಿಧ. ತಾರ್ಕಿಕ ವಾಕ್ಯಗಳಲ್ಲಿ ಎರಡು ವಿಧವನ್ನು ನಾವು ನೋಡ್ತೇವೆ, ಒಂದು ಭಾವಾತ್ಮಕ, ಮತ್ತೊಂದು ನಿಷೇಧಾತ್ಮಕ. ಹೀಗೆ ಈ ದಿನ ವಿದ್ಯಾರ್ಥಿಗಳೇ ನೀವು ಈ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳ ವರ್ಗೀಕರಣ, ತಾರ್ಕಿಕ ವಾಕ್ಯಗಳನ್ನು ಸಾಂಪ್ರದಾಯಿಕವಾಗಿ ಹೇಗೆ ವರ್ಗೀಕರಣ ಮಾಡಲಾಗುತ್ತದೆ ಅನ್ನುವುದನ್ನು ಗಮನಿಸಿದಿರಾ. ಮುಖ್ಯವಾಗಿ ತ್ರಿವಿಧ ವರ್ಗೀಕರಣಗಳನ್ನು ನೀವು ಕಲ್ತಿದ್ದೀರಾ. ತ್ರಿವಿಧ ವರ್ಗೀಕರಣಗಳು ಯಾವುವು ಅಂತ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಒಂದು ನಿರಪೇಕ್ಷ ತರ್ಕವಾಕ್ಯ, ಕಾಲ್ಪನಿಕ ತರ್ಕವಾಕ್ಯ ಮತ್ತು ವೈಕಲ್ಪಿಕ ತರ್ಕವಾಕ್ಯಗಳನ್ನು ನಿರಪೇಕ್ಷ ತಾರ್ಕಿಕ ವಾಕ್ಯಗಳು ಅಂತ ಹೇಳ್ತಾರೆ. ಈ 3 ವಾಕ್ಯಗಳನ್ನು ನಾವು ಸಂಬಂಧಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ನೋಡ್ತೇವೆ. ಸಂಬಂಧಾನುಸಾರ ಅಂದರೆ ಉದ್ದೇಶ ಪದ, ವಿಧೇಯ ಪದಗಳ ನಡುವೆ ಯಾವ ಸಂಬಂಧವನ್ನು ಹೊಂದಿದೆ ಎನ್ನುವುದನ್ನು ಆಧರಿಸಿ ನಾವು ಸಂಬಂಧಾನುಸಾರ ವರ್ಗೀಕರಣ ಮಾಡ್ತೇವೆ. ಅದರಲ್ಲಿ ನಿರಪೇಕ್ಷ ತರ್ಕವಾಕ್ಯ, ಸಾಪೇಕ್ಷ ತರ್ಕವಾಕ್ಯ. ಸಾಪೇಕ್ಷ ತರ್ಕವಾಕ್ಯದಲ್ಲಿ 2 ವಿಧ, ಒಂದು ಕಾಲ್ಪನಿಕ ಮತ್ತು ವೈಕಲ್ಪಿಕ. ಇನ್ನು ಪ್ರಮಾಣಾನುಸಾರ ಅಥವಾ ಪರಿಮಾಣ, ನಾವು ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಳಗೊಂಡಿದೆ, ಒಂದು ಸಂಪೂರ್ಣ ಕ್ಷೇತ್ರವನ್ನು ಒಳಗೊಂಡಿದೆಯೋ ಆ ವಾಕ್ಯ ಇಡೀ ವರ್ಗವನ್ನು ಹೇಳುತ್ತೋ ಅಥವಾ ಭಾಗಶಃ ಹೇಳುತ್ತೋ. ಪ್ರಮಾಣಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣದಲ್ಲಿ ನಾವು ಪೂರ್ಣ ವ್ಯಾಪಕ, ಅಪೂರ್ಣ ವ್ಯಾಪಕ ಎಂದ್ರೆ ಏನು? ಇಡೀ ವರ್ಗವನ್ನು ಪೂರ್ಣವಾಗಿ ಆವರಿಸಿದ್ರೆ ಅದನ್ನು ಪೂರ್ಣ ವ್ಯಾಪಕ ಅಂತ ಹೇಳ್ತೀವಿ. ಉದಾಹರಣೆಗೆ, ಎಲ್ಲ ಮಾನವರು ಮರ್ತ್ಯರು. ಇನ್ನು ನಾವು ಹಲವು ವಿಷಯಗಳನ್ನು ಮಾತ್ರ ಒಂದು ತರ್ಕವಾಕ್ಯದಲ್ಲಿ ಹೇಳಿದರೆ ಅದನ್ನು ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂದರೆ ಯೂನಿವರ್ಸಲ್ ಪ್ರಪೋಸಿಷನ್. ಅಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯ ಅಂದರೆ ಪರ್ಟಿಕ್ಯುಲರ್, ಕೆಲವೇ ವಿಷಯಗಳನ್ನು ನಾವು ಹೇಳ್ತಕ್ಕಂತಹ ತಾರ್ಕಿಕ ವಾಕ್ಯಗಳನ್ನ ನೋಡ್ತೀವಿ. ಅದನ್ನು ಪ್ರಮಾಣಾನುಸಾರ ತಾರ್ಕಿಕ ವಾಕ್ಯಗಳ ವರ್ಗೀಕರಣ ಅಂತೀವಿ. ಇನ್ನು 3ನೇದು ಗುಣ. ಇಲ್ಲಿ ಗುಣಾನುಸಾರವಾಗಿ ತಾರ್ಕಿಕ ವಾಕ್ಯಗಳ ವಿಂಗಡಣೆಯಿಂದ ನೋಡ್ತೀವಿ. ಗುಣಾನುಸಾರ ಅಂದ ತಕ್ಷಣ ನಿಮಗೆ ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಎನ್ನುವ ಪದಗಳು ನೆನಪಾಗಬೇಕು. ಭಾವಾತ್ಮಕ ಎಂದರೆ ಯಾವ ತಾರ್ಕಿಕ ವಾಕ್ಯಗಳಲ್ಲಿ ಯಾವುದಾದರೂ ಗುಣದ ಅಸ್ತಿತ್ವ ಇರುವಿಕೆಯನ್ನು ಹೇಳಿದರೆ ಅದನ್ನು ಭಾವಾತ್ಮಕ ತಾರ್ಕಿಕ ವಾಕ್ಯ ಅಂತ ಹೇಳ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯವರು ಅಂದರೆ ಅದು ಇರುವಿಕೆ, ಒಳ್ಳೆಯ ಗುಣ ಅವರಲ್ಲಿ ಇರುವಿಕೆಯನ್ನು ಹೇಳ್ತೇವೆ. ನಿಷೇಧಾತ್ಮಕ ಅಂದರೆ ಕೆಲವು ವಿದ್ಯಾರ್ಥಿಗಳು ಹಾಜರಾಗಿಲ್ಲ, ಅದನ್ನು ನಿಷೇಧಾತ್ಮಕ ಅಂತ ಹೇಳ್ತೀವಿ. ಈ ದಿನ ನೀವು ತಾರ್ಕಿಕ ವಾಕ್ಯಗಳ, ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳಲ್ಲಿ 3 ವಿಧದ ತಾರ್ಕಿಕ ವಾಕ್ಯಗಳನ್ನು 3 ವಿಧವಾಗಿ ವಿಂಗಡಿಸಿರುವುದನ್ನು ನೋಡ್ತೀವಿ.
ಒಂದು ಸಂಬಂಧಾನುಸಾರ, ಮತ್ತೊಂದು ಪ್ರಮಾಣಾನುಸಾರ, ಮತ್ತೊಂದು ಗುಣಾನುಸಾರ. ಈ 3 ವಿಧದ ತಾರ್ಕಿಕ ವಾಕ್ಯಗಳ ವರ್ಗೀಕರಣಗಳನ್ನು ನೀವು ನೋಡಿದ್ದೀರಾ. ಮುಂದಿನ ತರಗತಿಯಲ್ಲಿ ಚತುರ್ವಿಧ ವರ್ಗೀಕರಣ ಅಂತ ಹೇಳಿ ಬರುತ್ತೆ. ಇದೇ ಸಾಂಪ್ರದಾಯಿಕ ತಾರ್ಕಿಕ ವಾಕ್ಯಗಳು. ಇದನ್ನು ಅರಿಸ್ಟಾಟಲ್ ಹೇಳಿರೋದು. ಅರಿಸ್ಟಾಟಲ್ 3 ವಿಧದ ತಾರ್ಕಿಕ ವಾಕ್ಯಗಳನ್ನ ಸಾಂಪ್ರದಾಯಿಕವಾಗಿ ಮೊದಲು ಹೇಳಿದ. ಆ 3 ವಿಧಗಳು ಒಂದು ಸಂಬಂಧಾನುಸಾರ, ಪ್ರಮಾಣಾನುಸಾರ, ಮತ್ತೊಂದು ಗುಣಾನುಸಾರ. ಇನ್ನು ಮುಂದಿನ ಭಾಗ ನಿಮಗೆ ಚತುರ್ವಿಧ ವರ್ಗೀಕರಣ ಅಂತೇಳಿ. ಚತುರ್ವಿಧ ವರ್ಗೀಕರಣ ಅಂದರೆ 4 ವಿಧದ ತಾರ್ಕಿಕ ವಾಕ್ಯಗಳ ವರ್ಗೀಕರಣವನ್ನು ನಾವು ಮಾಡ್ತೇವೆ. ಅದನ್ನು ಮುಂದಿನ ಅಧ್ಯಾಯದಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತೇನೆ.